ನಿಮಗೆಲ್ಲರಿಗೂ ವೆರೈಟಿ ಕುಕ್ಕಿಂಗ್ ಫ್ಲೇವರ್ಸ್ಗೆ ಪ್ರೀತಿಯ ಸ್ವಾಗತ. ನಾನಿಲ್ಲಿ ಸ್ವಲ್ಪ ಮೊನ್ನೆ ಸ್ಟೋರ್ ಮಾಡಿ ಇಟ್ಟಿದ್ದೆ ಅಲ್ವಾ ಬೇಬಿ ಕಾರ್ನ್, ಅದರಲ್ಲೇ ಸ್ವಲ್ಪ ತೆಗೆದು ಅದರಲ್ಲಿ ಇವತ್ತು ಬಜ್ಜಿ ಮಾಡ್ತಾ ಇದ್ದೇನೆ. ಅದನ್ನು ನೋಡಿ 4 ಭಾಗ ಈ ಥರ ಕಟ್ ಮಾಡಿ ಸಣ್ಣಗೆ 4 ಭಾಗ ಮಾಡಬೇಕು. ನೀಟಾಗಿ ಕಟ್ ಮಾಡ್ಕೊಳ್ಬೇಕು, ದಪ್ಪ ಮಾಡಬಾರ್ದು. ಸ್ವಲ್ಪ ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೊಳ್ಬೇಕು. ಇದರಲ್ಲಿ ನಾವು ಅದೇ ಸ್ಟೋರ್ ಮಾಡಿಟ್ರೆ ಮಂಚೂರಿ, ಚಿಲ್ಲಿ ಎಲ್ಲ ಮಾಡ್ಬೋದು, ಫ್ರೈ ಎಲ್ಲ ಮಾಡ್ಬೋದು. ನೋಡಿ ಇಷ್ಟು ಮಾಡಿಟ್ಟೆ, ಆಮೇಲೆ ನಾನು ಅದನ್ನು ಸ್ಟೋರ್ ಮಾಡಿ ಇಡ್ತೇನೆ. ಇವಾಗ ಇದಕ್ಕೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕಬೇಕು. ಉಪ್ಪು ಹಾಕಿದ ನಂತರ ಸ್ವಲ್ಪ ಇದು ಇಂಗು ಹಾಕ್ತಾಯಿದ್ದೇನೆ, ಇಂಗಿನ ಪುಡಿ ಹಾಕ್ತಾಯಿದ್ದೆ. ನಾವಂದರೆ ಇದು ಕಡಲೆ ಹಿಟ್ಟಲ್ಲಿ ಮಾಡೋದಲ್ವ ಬಜ್ಜಿ, ಹಾಗಾಗಿ ಇಂಗು ಸ್ವಲ್ಪ ಬೇಕು. ಆಮೇಲೆ 1.5 ಸ್ಪೂನಷ್ಟು ಚಿಲ್ಲಿ ಪೌಡರ್ ಹಾಕಿದ್ದೇನೆ, ಕಾಶ್ಮೀರಿ ರೆಡ್ ಚಿಲ್ಲಿ. ಅಷ್ಟೊಂದು ಖಾರ ಇಲ್ಲ ಇದು. ಆನಂತರ ಅರ್ಧ ಲಿಂಬೆ ರಸ ಹಿಂಡ್ತಾ ಇದ್ದೇನೆ. ನೀಟಾಗಿ ಅದನ್ನು ಸ್ಕ್ವೀಸ್ ಮಾಡಬೇಕು, ಅದರ ರಸ ಎಲ್ಲ ಬಿಟ್ಕೊಳ್ಬೇಕು. ಆನಂತರ ನೋಡಿ ಇವಾಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು, ಅದು ಒಂದಕ್ಕೊಂದು ಹೊಂದ್ಕೊಳ್ಬೇಕು. ಅಲ್ಲಿ ತನಕ ಅದನ್ನು ಮಿಕ್ಸ್ ಮಾಡಬೇಕು. ನೋಡಿ ಇವಾಗ ಮಿಕ್ಸ್ ಆಯಿತು. ಇವಾಗ ಇದನ್ನು ಒಂದು ಅರ್ಧ ಗಂಟೆ ನೆನೆಯಲಿಕ್ಕೆ ಬಿಡಬೇಕು. ಅಷ್ಟರಲ್ಲಿ ನಾನು ಅದಕ್ಕೆ ಒಂದು ಬ್ಯಾಟರ್ ರೆಡಿ ಮಾಡ್ಕೊಳ್ತಾ ಇದ್ದೇನೆ. 1 ಬೌಲಷ್ಟು ಕಡಲೆ ಹಿಟ್ಟು ಹಾಕ್ತಾ ಇದ್ದೇನೆ. ಆಮೇಲೆ ಅರ್ಧ ಅಥವಾ ಒಂದು ಕಾಲು ಇದರಷ್ಟು ಬೌಲ್, ಅದೇ ಬೌಲಲ್ಲಿ 1/4 ಬೌಲ್ ಅಕ್ಕಿ ಹಿಟ್ಟು ಹಾಕಿ, ರುಚಿಗೆ ಉಪ್ಪು ಜಾಸ್ತಿ ಹಾಕಬಾರ್ದು, ಅಲ್ಲಿ ಸಹ ಹಾಕಿದ್ದೇವಲ್ಲ ನಾವು ಬೇಬಿ ಕಾರ್ನಿಗೆ. ಆಮೇಲೆ 1 ಸ್ಪೂನಷ್ಟು ಚಿಲ್ಲಿ ಪೌಡರ್, ಕಾಶ್ಮೀರಿ ರೆಡ್ ಚಿಲ್ಲಿ, ಮತ್ತು ಅರ್ಧ ಸ್ಪೂನಷ್ಟು ಇಂಗು, ಚಿಕ್ಕದದು ಚಿಟಿಕೆ ಥರ. ಆಮೇಲೆ 1 ಚಿಟಿಕೆಯಷ್ಟು ಅರಶಿನ ಪುಡಿ ಹಾಕಿ ಮೊದಲು ಡ್ರೈ ಪೌಡರ್ ಅದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಬೇಕು. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಅದು ಕಡಲೆ ಹಿಟ್ಟೆಲ್ಲ ಉಂಡೆ ಎಲ್ಲ ಇರ್ತದೆ, ಅದನ್ನೆಲ್ಲ ಒಡ್ಕೊಂಡು ಆ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ಇವಾಗ ಇದಕ್ಕೆ ಜೀರಿಗೆ ಹಾಕಬೇಕು, 1 ಸ್ಪೂನಷ್ಟು ಜೀರಿಗೆ ಹಾಕಿ ಪುನಃ ಮಿಕ್ಸ್ ಮಾಡಿ, ಮತ್ತು ನಾವು ನೀರು ಹಾಕ್ಕೊಂಡು ಕಲಿಸ್ಕೊಳ್ಬೇಕು. ನಾವು ನೋಡ್ಕೊಂಡು ಕಲಿಸ್ಬೇಕು, ಅದು ಎಷ್ಟು ನೀರು ಬೇಕು ಆ ಥರ. ತುಂಬ ನೀರಾಗಿ ಬ್ಯಾಟರ್ ಮಾಡಬಾರ್ದು. ನಾವೊಂದು ಇಡ್ಲಿಗೆಲ್ಲ ಹಿಟ್ಟು ಮಾಡ್ತೇವಲ್ಲ ಆ ಇದರಲ್ಲಿ ಹದದಲ್ಲಿ ಇರಬೇಕು, ನೋಡಿಕೊಂಡು ಮಾಡ್ಕೊಳ್ಬೇಕು. ನೋಡಿ ಇವಾಗ ಇಷ್ಟು ರೆಡಿ ಆಯಿತು. ನೋಡಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಬೇಕು, ಬೀಟ್ ಮಾಡ್ಕೊಳ್ಬೇಕು. ಈ ಥರ ರೆಡಿ ಆಯಿತು. ಇವಾಗ ಇಷ್ಟು ಸಾಕು. ಇದನ್ನು ಅರ್ಧ ಗಂಟೆ ಹಾಗೆ ಸ್ವಲ್ಪ ಬಿಡ್ತೇನೆ. ಇದೆಲ್ಲ ಅರ್ಧ ಗಂಟೆ ಎಲ್ಲ ಆದಮೇಲೆ 1/4 ಗಂಟೆ ಆಗಿದೆ ಎಲ್ಲ ಮಾಡಿ. ಒಂದು ಬಾಣಲೆಯಲ್ಲಿ ಎಣ್ಣೆ ಬಿಸಿ ಆಗಲಿಕ್ಕೆ ಇಟ್ಟಿದ್ದೇನೆ. ನೋಡಿ ಇವಾಗ ಬ್ಯಾಟರ್ ನೋಡಿ ಎಷ್ಟು ಇದಾಗಿದೆ ಅಂತ, ತುಂಬ ಸ್ಮೂತಾಗಿ ಬಂದಿದೆ. ಅದು ಬ್ಯಾಟರಿಗೆ ಕಟ್ ಮಾಡಿ ಮಸಾಲ ಹಾಕಿಟ್ಟಿದ್ದೇವಲ್ಲ ಬೇಬಿ ಕಾರ್ನು, ಅದನ್ನು ಅದರಲ್ಲಿ ಬ್ಯಾಟರಲ್ಲಿ ಅದ್ದಿ, ಕಡಲೆ ಹಿಟ್ಟಿನ ಅದ್ದಿ ಎಣ್ಣೆಯಲ್ಲಿ ಬಿಡಬೇಕು, ಒಂದೊಂದಾಗೆ ಫ್ರೈ ಮಾಡಬೇಕು. ನೋಡಿ ಒಂದು ಸತಿಗೆ ಒಂದು 10 ಎಲ್ಲ ಹಾಕ್ಬೋದು. ನಾನು ಚಿಕ್ಕ ಬಾಣಲಿ ಇಟ್ಟೆ, ಅದು ನಾವು ಎಣ್ಣೆ ಫ್ರೈ ಮಾಡುವ ಬಾಣಲೆ ಅದನ್ನು ಯೂಸ್ ಮಾಡೋದು, ಅದಕ್ಕೆ ಆ ಥರ ಕಲರ್ ಬಂದಿದೆ ಅದು. ನೋಡಿ ಇವಾಗ ಚೆನ್ನಾಗಿ ಅದನ್ನು ಎರಡೂ ಕಡೆ ಚೆನ್ನಾಗಿ ಅದನ್ನು ಬೇಯಿಸ್ಕೊಳ್ಬೇಕು. ನೋಡಿ ಅದನ್ನು ಉಲ್ಟ ಹಾಕಬೇಕು, ಗೋಲ್ಡನ್ ಬ್ರೌನ್ ಬರುವ ತನಕ ಅದನ್ನು ಫ್ರೈ ಮಾಡ್ಕೊಳ್ಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ ತುಂಬ ರುಚಿಯಾಗಿರ್ತದೆ ಇದು. ಊಟ ಜೊತೆ ರಸಮ್ ಇದ್ದರೆ ಇದು ಸೈಡಿಗೆಲ್ಲ ನೆಂಚ್ಕೊಳ್ಳಿಕ್ಕೆಲ್ಲ ಆಗ್ತದೆ. ನೋಡಿ ಇವಾಗ ಇದು ಆಯ್ತು, ಇವಾಗ ಗೋಲ್ಡನ್ ಬ್ರೌನ್ ಬಂದಿದೆ ನೋಡಿ, ಸಾಕಿದು. ಇದನ್ನು ನಾವೀಗ ಒಂದು ಪ್ಲೇಟಿಗೆ ತೆಗಿತಾ ಇದ್ದೇನೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ನೋಡಿ ಒಂಥರ ಮೆಣಸಿನ್ಕಾಯಿ ಬಜ್ಜಿ ಥರನೇ ಕಾಣ್ತಾ ಇದೆ, ಇದ್ರದಂತ ಗೊತ್ತೇ ಆಗೋದಿಲ್ಲ. ನೋಡಿ ಇವಾಗ ತೆಗಿತಾ ಇದ್ದೇನೆ. ನೋಡಿ ಇವಾಗ ರೆಡಿ ಆಯಿತು. ಇವಾಗ ಇನ್ನೊಂದು ರೌಂಡ್ ಬಿಡ್ತಾ ಇದ್ದೇನೆ, ಸೆಕೆಂಡ್ ಬ್ಯಾಚಲ್ಲಿ. ತುಂಬ ಚೆನ್ನಾಗಿ ಆಗ್ತದೆ, ನೀವು ಸಹ ಮಾಡಿ ನೋಡಿ. ಇದನ್ನು ಸಹ ಹಾಗೇನೆ ಎಲ್ಲ ಆಚೆ ಈಚೆ ಮಾಡಿ ಗೋಲ್ಡನ್ ಬ್ರೌನ್ ಬರುವ ತನಕ ಫ್ರೈ ಮಾಡ್ಕೊಳ್ಬೇಕು. ನೀವು ಸಹ ಮಾಡಿ ಆಮೇಲೆ ಹೇಳಿ ನನಗೆ ಹೇಗಾಗಿದೆ ಅಂತ.